ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಜ ಅಲ್ವಾ? ಖುಷಿಯಲ್ಲಿರುವಾಗ ಚಪ್ಪಾಳೆ ತಟ್ಟಲು ಬಳಸುವ 10 ಬೆರಳಿಗಿಂತ ಕಷ್ಟದಲ್ಲಿದ್ದಾಗ ಕಣ್ಣೀರು ಒರೆಸುವ 1 ಬೆರಳು ಮಹತ್ವವಾದದ್ದು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ ಸ್ನೇಹಿತರೆ ಈ ಒಂದು ಲೈನನ್ನು. ಯಾಕಪ್ಪ ಅಂದರೆ ಕಷ್ಟ ಅಂದಾಗ ಪ್ರತಿಯೊಬ್ಬರು ಕೂಡ ನಮ್ಮ ಕಷ್ಟಕ್ಕೆ ಆಗಿ ಬರ್ತಾರೆ ಅಂತ ಅಂದ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ಬೇಕಾದರೆ ನೀವು ಸಂತೋಷವಾಗಿದ್ದೀರಾ ಅಂತ ಹೇಳಿ ಯಾರು ಬೇಕಾದರೂ ನಿಮ್ಮ ಜೊತೆ ಖುಷಿಯಲ್ಲಿ ಭಾಗಿಯಾಗ್ತಾರೆ. ಆದರೆ ನಿಮಗೆ ಕಷ್ಟ ಬಂದಿದೆ ಅಂತ ತಿಳಿದಾಗ ನಿಮ್ಮಿಂದ ಹತ್ರ ಅಂದರೆ ನಿಮಗೆ ಹತ್ರ ಬರೋರಿಗಿಂತ ನಿಮ್ಮಿಂದ ದೂರ ಉಳಿಯೋಕ್ಕೆ ನೋಡೋರೆ ತುಂಬ ಜನ ಇರ್ತಾರೆ. ಆದರೆ ಅಂಥ ಸಮಯದಲ್ಲಿ ಕೆಲವೊಬ್ಬರು ಜನಗಳು ಮಾತ್ರ ನಮ್ಮ ಹತ್ರ ಬಂದು ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಕಣ್ಣೀರನ್ನು ಹೊರಿಸಿ ಅವರ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯನ ಮಾಡ್ತಾರೆ ನಾವು ನಮ್ಮ ಕಷ್ಟದಿಂದ ಹೊರಬರೋದಕ್ಕೆ. ಆದರೆ ಇಲ್ಲಿ ನಾವು ಒಂದು ವಿಷಯ ಏನು ಗಮನಿಸಬೇಕು ಅಂದರೆ, ನಮ್ಮ ಖುಷಿಯಲ್ಲಿ ಯಾರು ಭಾಗವಹಿಸ್ತಾರೆ ಅವರನ್ನ ಜಾಸ್ತಿ ನೆನ್ಪಿಟ್ಕೊಳ್ಳೋದಕ್ಕಿಂತ ನಮ್ಮ ಕಷ್ಟ ಕಾಲದಲ್ಲಿ ನಮ್ಗೆ ಯಾರಾಗಿದ್ರು ಅವ್ರನ್ನ ಯಾವತ್ತೂ ಕೂಡ ಮರೀಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ. ಅವರಿಗೆ ಮುಂದೆ ಕಷ್ಟ ಅಂದಾಗಲೂ ಕೂಡ ನಾವು ಅವರಿಗೆ ಸ್ಪಂದಿಸಿದ್ರೆ ಮಾತ್ರ ಅವರು ನಮಗೆ ಮಾಡಿದಂತಹ ಸಹಾಯಕ್ಕೆ ನಾವು ಒಂದು ಬೆಲೆನ ಕೊಟ್ಟಾಗುತ್ತೆ. ಕೆಲವೊಮ್ಮೆ ಹೇಗೆ ಮಾಡ್ತೀವಿ ಅಂದರೆ, ನಮ್ಮ ಕಷ್ಟದಲ್ಲಿ ಯಾರು ಭಾಗಿಯಾಗಿರ್ತಾರೆ ಅವರನ್ನ ನಾವು ನೆನ್ಪಿಟ್ಕೊಳ್ಳೋದನ್ನ ಮರ್ತೇ ಹೋಗಿರ್ತೀವಿ. ಆದರೆ ನಮ್ಮ ಸುಖದಲ್ಲಿ ಬಂದು ನಮ್ಮ ಜೊತೆ ಯಾರು ಎಂಜಾಯ್ ಮಾಡ್ಕೊಂಡಿರ್ತಾರಲ್ವ ಅಂಥ ಫ್ರೆಂಡ್ಶಿಪ್ಪನ್ನು ಆಗ್ಬೋದು, ಹಾಗೆ ಅಂಥವ್ರೊಂದು ಸಂಬಂಧನ ಆಗ್ಬೋದು ನಾವು ತುಂಬ ದಿನ ಉಳಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತೀವಿ. ಆದರೆ ಇಲ್ಲಿ ಖಂಡಿತವಾಗ್ಲೂ ನಾವು ಗಮನ ಕೊಡಲೇಬೇಕಾದಂಥದ್ದು ಆ ಒಂದು ಸ್ನೇಹಿತರು ಯಾರು ನಮ್ಮ ಕಷ್ಟದಲ್ಲಿ ಬರ್ತಾರಲ್ವ ಅವ್ರನ್ನ ಮಾತ್ರ ಯಾವತ್ತೂ ಮರಿಬಾರ್ದು. ಹಾಗೆ ಅವ್ರ ಕಷ್ಟದಲ್ಲಿ ಕೂಡ ನಾವು ಭಾಗಿಯಾಗಬೇಕು. ಆವಾಗ ಮಾತ್ರ ನಮ್ಮ ಮನಸ್ಸಾಕ್ಷಿಗೆ ನಾವು ಕರೆಕ್ಟಾಗಿದ್ದೀವಿ ಅಂತ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಅದಕ್ಕೇ ಹೇಳೋದು, ಸ್ನೇಹಿತರನ್ನ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆದರೆ ನಾವು ಎಂಥ ಸ್ನೇಹಿತರನ್ನ ಮಾಡ್ಕೊಂಡಿದ್ದೀವಿ, ಯಾರು ನಮ್ಮ ಜೊತೆ ಇದ್ದಾರೆ ಕಷ್ಟದಲ್ಲಿ ಅನ್ನೋದೇ ಮುಖ್ಯವಾಗಿ ಬೇಕಾಗೋದು ಸ್ನೇಹಿತರೆ. ಇದನ್ನು ಮಾತ್ರ ಖಂಡಿತವಾಗ್ಲೂ ನೆನ್ಪಿಟ್ಕೊಂಡಿರಿ. ಯಾಕಂದರೆ ತುಂಬ ಜನ ನಾವು ಮಾಡೋದು ಅದೇನೆ, ನಮಗೆ ಕಷ್ಟ ಮುಗಿದೋದ್ರೆ ಕಷ್ಟದಲ್ಲಿ ನಮಗೆ ಆದವ್ರನ್ನೂ ಕೂಡ ಕೆಲವೊಮ್ಮೆ ಮರ್ತು ಬಿಡ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಹಾಗೆ ಸ್ನೇಹನೇ ಆಗ್ಬೋದು, ಸಂಬಂಧಗಳಲ್ಲೇ ಆಗ್ಬೋದು, ಕಷ್ಟ ಕಾಲದಲ್ಲಿ ಆಗೋದು ಬೆರಳೆಣಿಕೆಯಷ್ಟು ಜನಗಳು ಮಾತ್ರ. ನಿಮ್ಮ ಸ್ನೇಹದಲ್ಲಿ ನಿಮಗೆ ಸ್ನೇಹಿತರು ಅಂತ ಹೇಳಿ ಸಾವಿರಾರು ಜನ ಇರ್ಬೋದು, ಆದರೆ ಕಷ್ಟಕ್ಕಾಗೋದು ಬೆರಳೆಣಿಕೆಯಷ್ಟು ಜನಗಳು ಮಾತ್ರ. ಬೇಕಾದರೆ ಒಮ್ಮೆ ನೀವು ಪರೀಕ್ಷೆ ಮಾಡಿ ನೋಡಿ, ಅಥವಾ ಯಾವುದಾದ್ರು ಕಷ್ಟ ಸಂದರ್ಭ ಬಂದಿದ್ದರೆ ಆ ಟೈಮನ್ನು ನೀವು ಒಮ್ಮೆ ನೆನ್ಪು ಮಾಡಿಕೊಂಡು ನೋಡಿ ಸ್ನೇಹಿತರೆ, ನಿಮಗೂ ಕೂಡ ಆ ಒಂದು ಅರಿವು ಹಾಗೆ ಆಗುತ್ತೆ. ಹಾಗೆ ಆ ಸಮಯದಲ್ಲಿ ನಿಮಗೆ ಯಾರಿದ್ರು ಅನ್ನೋದನ್ನು ಕೂಡ ಒಂದು ಕ್ಷಣ ನೆನ್ಪು ಮಾಡ್ಕೊಳ್ಳಿ, ಸಾಕಾಗುತ್ತೆ ಸ್ನೇಹಿತರೆ. ಸರಿನಾ? ಇಷ್ಟು ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.